ಕರ್ನಾಟಕದ ಅರ್ಜಿಯಲ್ಲಿ ಯಾವೆಲ್ಲ ವಿಚಾರಗಳು ಇದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಬಹಳ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಈ ಸಾರಿ ರಾಜ್ಯದಲ್ಲಿ ಮಳೆಯ ಕೊರತೆ ಆಗಿದೆ. ಕಾರಣ ಎಲ್ ನೀನೋ ಎಫೆಕ್ಟ್. ಈ ವರ್ಷ ಎಲ್ ನೀನೋ ಎಫೆಕ್ಟ್ ಇಂದಾಗಿ ಮಳೆಯ ಕೊರತೆ ಆಗಿದೆ. ಮಳೆಯ ಕೊರತೆ ಇದೆ ಅಂತಂದ್ರೂ ಕೂಡ ತಮಿಳುನಾಡು ಕೇಳ್ತಾ ಇಲ್ಲ. ವಾಸ್ತವ ಪರಿಸ್ಥಿತಿ ನೀರಿಲ್ಲ ಅನ್ನುವಂಥದ್ದು. ಆದಾಗ್ಯೂ ಕೂಡ ನೀರು ಬಿಡಿ ಅಂತ ಹೇಳಿ ಕಳೆದ 30 ವರ್ಷಗಳ ಲೆಕ್ಕಾಚಾರವನ್ನ ಹೋಲಿಸಿಕೊಂಡ್ರೆ ಈ ಸಾರಿ ಭಾರಿ ಕೊರತೆ. ಅದು ಮಳೆಯ ವಿಚಾರ ಆಗಿರಲಿ, ನೀರಿನ ಶೇಖರಣೆ ವಿಚಾರ ಆಗಲಿ. ಕಾವೇರಿ ಕೊಳ್ಳದ 4 ಡ್ಯಾಂಗಳಲ್ಲಿ 65.76% ನೀರಿನ ಕೊರತೆ ಇದೆ. 65% ನೀರಿನ ಕೊರತೆ ಇರೋದು. ಹೀಗಿದ್ರೂ ಕೂಡ ಜುಲೈ 30ರ CWMA ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶವನ್ನ ಪಾಲಿಸಿದ್ದೇವೆ ಅಂತ ಕರ್ನಾಟಕ ಹೇಳ್ತಾ ಇದೆ. ಅದು ಹೆಂಗೆ ಅಂತಂದ್ರೆ 56,000 ಬದಲು 86,000 ಕ್ಯೂಸೆಕ್ ನೀರನ್ನ ಹರಿಸಿದ್ದೇವೆ. ಇನ್ನು ಏನ್ ಬೇಕು ತಮಿಳುನಾಡಿನವರಿಗೆ ಅಂತ ಪ್ರಶ್ನೆ ಮಾಡ್ತಾ ಇದೆ ಕರ್ನಾಟಕ. 30,000 ಕ್ಯೂಸೆಕ್ ನೀರನ್ನ ಜಾಸ್ತಿನೇ ಬಿಟ್ಟಿದ್ದೇವೆ. ಕರ್ನಾಟಕ ಬಿಟ್ಟಂತಹ ನೀರಿನ ಹರಿವಿನ ಲೆಕ್ಕ CWRC ಬಳಿ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಹತ್ರ ಇದೆ. ಕೇಳಿ, ವಾಸ್ತವವನ್ನ ಹೇಳ್ತಾ ಇದ್ದೀವಿ ಅಂತ ಕರ್ನಾಟಕ ಹೇಳ್ತಾ ಇದೆ. ಸರ್ಕಾರದ ಪರ ಹಿರಿಯ ವಕೀಲ ಮೋಹನ್ ಬಿ ಕಾತರಿಕಿ ಅರ್ಜಿ ಸಲ್ಲಿಕೆ. ಹಾಗಿದ್ದರೆ ನಾಳೆಯ ವಿಚಾರಣೆಯ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ದತ್ತಾಂಶಗಳನ್ನ ಇಟ್ಕೊಂಡು, ಫ್ಯಾಕ್ಟ್ ಅನ್ನ ಇಟ್ಕೊಂಡು ಕರ್ನಾಟಕದ ಅಧಿಕಾರಿಗಳು, ಕರ್ನಾಟಕವನ್ನ ಪ್ರತಿನಿಧಿಸುವಂತವರು ಅಲ್ಲಿ ವಾದ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಪರವಾಗಿ ತೀರ್ಪು ಬರಬಹುದಾ ಅನ್ನುವಂತಹ ನಿರೀಕ್ಷೆ. ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಈಗಾಗಲೇ ಮಾತಾಡಿದ್ದಾರೆ. ಆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ನಮ್ಮ ಪರವಾಗಿ ನ್ಯಾಯ ಬರಬಹುದು, ತೀರ್ಪು ಬರಬಹುದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್